ದಲಿತ ಪ್ರತಿರೋಧ ಪಡೆಯ ಕೋಟಿಗಾನಹಳ್ಳಿ ರಾಮಯ್ಯ ಮತ್ತು ಗಡ್ಡಂ ವೆಂಕಟೇಶ್ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ದಲಿತ ಶಾಸಕರ ಮನೆ ಮುಂದಿನ ಪ್ರತಿಭಟನೆ ಪೂರ್ವಭಾವಿ ಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದಲಿತ ಸಿಂಹಸೇನೆ ಕರ್ನಾಟಕ ಸಂಘದ ರಾಜ್ಯ ಅಧ್ಯಕ್ಷ ತಿಪ್ಪಸಂದ್ರ ಶ್ರೀನಿವಾಸ್, ಸಂವಿಧಾನದ ರಕ್ಷಣೆ ಮತ್ತು ದಲಿತ ಪ್ರಗತಿಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ದಲಿತರ ಏಳಿಗೆಗೆ ಮೀಸಲಿರಿಸಿದ್ದ ಎಸ್ಸಿಪಿ, ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬಳಸಿ ದಲಿತರ ಮನೆಗೆ ಬೆಂಕಿ ಇಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದಲಿತರ ಹಣವೇ ಮುಖ್ಯವಾ? ಬೇರೆ ಯಾವ ನಿಗಮಗಳ ಹಣ ಬಳಸದೆ ದಲಿತರ ಹಣವನ್ನು ಮಾತ್ರ ಬಳಸಿ ಭವಿಷ್ಯದ ದಲಿತ ಉದ್ಯಮಿ, ಉನ್ನತ ಮಟ್ಟದ ಅಧಿಕಾರಿಗಳಾಗುವುದನ್ನು ಇಂದಿನಿಂದಲೇ ಹತ್ತಿಕ್ಕಲು ಮುಂದಾಗಿದ್ದಾರೆ. ಇಂತಹ ಬೆಳವಣಿಗೆಗಳ ಬಗ್ಗೆ ದಲಿತ ಶಾಸಕರು ಅಥವಾ ದಲಿತರಿಂದ ಮತ ಪಡೆದು ಅಧಿಕಾರಕ್ಕೆ ಬಂದಿರುವ ಯಾವುದೇ ಶಾಸಕರು ಧ್ವನಿ ಎತ್ತದಿರುವುದು ದುರಂತ ಎಂದರು. ಈ ಬಗ್ಗೆ ದಲಿತರ ಒಗ್ಗಟ್ಟು ತೋರಿದಲ್ಲಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅನ್ಯಾಯಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಜಿಲ್ಲೆಯ ಬಂಗಾರಪೇಟೆ ಮತ್ತು ಕೆಜಿಎಫ್ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸಿ ಸರ್ಕಾರದಲ್ಲಿ ಧ್ವನಿ ಎತ್ತಿ ಅನುದಾನ ವಾಪಸ್ ಬರುವಂತೆ ಮಾಡಿ, ಇಲ್ಲವಾದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಎಂದು ಒತ್ತಾಯಿಸುವುದಾಗಿ ಹೇಳಿದರು. ಹಣವನ್ನ ದುರುಪಯೋಗ ಆದಾಗ ಯಾಕೆ ನಿಮ್ಮ ಸರ್ಕಾರದ ವಿರುದ್ಧ, ಯಾಕೆ ನೀವು ಸಿದ್ದರಾಮಯ್ಯನವರು ಸಿಎಂ ಅವರ ವಿರುದ್ಧ ಯಾಕೆ ಮಾತನಾಡಿಲ್ಲ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಲಿಕ್ಕೆ ನಿಂತಿದ್ದೇವೆ. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಕೋಟಿಗಾನಹಳ್ಳಿ ರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಈ ಎರಡೂ ಮೀಸಲಾತಿ ಕ್ಷೇತ್ರದ ಶಾಸಕರ ಮನೆಯ ಮುಂದೆ ಹೋರಾಟವನ್ನು ಮಾಡಿ ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡಿಸ್ಕೊಡ್ಬೇಕು, ಇಲ್ಲ ಅಂದರೆ ನೀವು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಇವತ್ತು ಕೋಲಾರ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಇದು ದಲಿತ ಚಿಂತಕರು, ದಲಿತ ಚಳುವಳಿಯ ಎಲ್ಲ ನಾಯಕರು ಕೂಡ ರಾಜ್ಯ ಮಟ್ಟದಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾರ್ಯಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥ MLAಗಳಾಗಲಿ, MP ಗಳಾಗಲಿ, MLCಗಳಾಗಲಿ ಇದರ ವಿರುದ್ಧ ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ ಅಂತಕ್ಕಂಥ ನೋವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಇನ್ನು ಪೂರ್ವಭಾವಿ ಸಭೆಯಲ್ಲಿ ಲಕ್ಕೂರು ವೆಂಕಟೇಶ್, ಮುನಿನಾರಾಯಣ, ಹರಣಿಘಟ್ಟ ಸುರೇಶ್, ಬರಗೂರು ಶಂಕರ್, ಹುಲಿಮಂಗಲ ಶಂಕರ್, ಚಿನ್ನಸ್ವಾಮಿ, ರಮಾದೇವಿ, ಯಲ್ಲಪ್ಪ, ಚಂದ್ರಕಲಾ, ಮುನಿಯಮ್ಮ, ಜ್ಯೋತಿ ಇನ್ನೂ ಹಲವರು ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು.